ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ಟೋರೀಸ್ ಬೈ ಸುಮಂತ್. ಹೌದು, ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಿರೋದು ಏನಪ್ಪಾ ಅಂದ್ರೆ, ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ತಮಿಳಲ್ಲಿ ಏನ್ ತಿಳಿಸ್ಕೊಡ್ತೀನಿ ಅಂತ. ಸೊ ಇದು ಹಳೆ ವಿಡಿಯೋ ಒಂದು ಕಂಟಿನ್ಯೂ ಅಂತಾನೆ ಅನ್ಕೊಳ್ಳಿ. ಸೊ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ಇಂಡಿಯನ್ ಪೋಸ್ಟ್ ಅಲ್ಲಿ ಒಂದು ಇಂಡಿಯನ್ ಸ್ಟಾಂಪ್ಸ್ ಆಗಿರ್ಬೋದು ಅಥವಾ ಎನಲಪ್ ಕವರ್ ಅಥವಾ ಹಿಸ್ಟೋರಿಕಲ್ ಇಮೇಜಸ್ ನ ನೀವು ನೋಡಿರ್ತೀರಾ. ಸೇಮ್ ಥಿಂಗ್ ಎಕ್ಸಿಬಿಷನ್ ನ ನಮ್ಮ ಹಾಸನದ ಇಮ್ಸ್ ಹಾಸ್ಪಿಟಲ್ ಅಲ್ಲಿ ಕಂಡಕ್ಟ್ ಮಾಡಿದ್ರು. ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಕಾಯಿನ್ಸ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು ಅಥವಾ ಹಿಸ್ಟಾರಿಕಲ್ ಇನ್ಸ್ಟ್ರೂಮೆಂಟ್ಸ್ ನ ನೀವು ಅಲ್ಲಿ ನೋಡುವಂತದ್ದು. ಸೊ ಇದು ಅಷ್ಟೇ ಆಗಸ್ಟ್ 15, 2022 ಕಂಡಕ್ಟ್ ಆಗಿರುವಂತದ್ದು. ಸೊ ಇಲ್ಲಿ ಸತೀಶ್ ಅವ್ರು ನೀವು ನೋಡಿರ್ತಾರ, ಅದೇ ರೀತಿ ಗಿರೀಶ್ ಅವರು ಸಹ ಇಮ್ಸ್ ಹಾಸ್ಪಿಟಲ್ ಇವರು ವರ್ಕ್ ಮಾಡುವಂತದ್ದು. ಇವರು ಅಷ್ಟೇ ಸೇಮ್ ಥಿಂಗ್, ಇವರು ಹಳೆ ಕಾಲದ ಒಂದು ಹಿಸ್ಟಾರಿಕಲ್ ಒಂದು ಕಾಯಿನ್ಸ್, ನೋಟ್ಸ್ ಮತ್ತೆ ಒಂದು ಇನ್ಸ್ಟ್ರೂಮೆಂಟ್ಸ್ ನೆಲ್ಲ ಕಲೆಕ್ಟ್ ಮಾಡಿ ಒಂದು ಎಕ್ಸಿಬಿಷನ್ ನ ಕಂಡಕ್ಟ್ ಮಾಡಿದ್ರು. ತುಂಬಾನೇ ಅದ್ಭುತವಾಗಿ ಕಂಪ್ಲೀಟ್ ಡೀಟೇಲ್ಸ್ ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದು ಅಷ್ಟೇ ಅವತ್ತಿನ ದಿನಾನೇ ಅಪ್ಲೋಡ್ ಆಗಿರುವಂತದ್ದು. ಬಟ್ ಒಂದು ಕಾರಣದಿಂದಾಗಿ ಈ ವಿಡಿಯೋ ಸಹ ಒಂದು ಡಿಲೀಟ್ ಆಗಿರುವಂತದ್ದು. ಸೊ ಬನ್ನಿ, ತಡ ಮಾಡೋದ್ ಬೇಡ. ಸೊ ಗಿರೀಶ್ ಅವರು ನಿಮಗೆ ಕಂಪ್ಲೀಟ್ ಒಂದು ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತಾರೆ. ಲೆಟ್ಸ್ ಗೋ. ಹಿಮ್ಸ್ ಕಾಲೇಜಿನಲ್ಲಿ 5th ಫ್ಲೋರಲ್ಲಿ ಮಾಡ್ತಿದ್ದಾರೆ. ಸೊ ನೋಡ್ತಿದ್ದಾರಲ್ಲ, ಇದೇ ಎಂಟ್ರೆನ್ಸು. ಇಲ್ಲಿ ನೋಡ್ತಿದ್ರಲ್ಲ, ಇಷ್ಟೊಂದು ಎಕ್ಸಿಬಿಷನ್, ಒಂದು ಹಳೆ ಕಾಲದ ಕಾಯಿನ್ಸ್ ಆಗಿರಲಿ ಪ್ರತಿಯೊಂದು ಕಲೆಕ್ಷನ್ ಮಾಡಿರೋಂಥವ್ರು ಗಿರೀಶ್ ಅವರು ಇಲ್ಲಿದ್ದಾರೆ. ಸೊ ಬನ್ನಿ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ. ಸರ್ ನಮಸ್ಕಾರ, ನಾನು ಗಿರೀಶ್ ಎಂ ಅಂತ ಹಾಸನ ವೈದ್ಯಕೀಯ ಕಾಲೇಜಿನ ಅಂಗರಚನಾಶಾಸ್ತ್ರ ವಿಭಾಗದಲ್ಲಿ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಈ ಒಂದು ಏನೇನು ಆರ್ಟ್ಗಳು ಅಥವಾ ಸ್ಟ್ಯಾಂಪ್ಗಳಾಗಲಿ ಅಥವಾ ಕಾಯಿನ್ಗಳಾಗಲಿ ಇದೆಲ್ಲದನ್ನು ಒಂದು ಯೋಜನೆ ಮುಖಾಂತರ ಇಲ್ಲಿ ಜನಗಳಿಗೆ ವ್ಯಕ್ತಪಡಿಸಲಿಕ್ಕೆ ಒಂದು ಅವಕಾಶ ನೀಡಿದಂತಹ ಈ ಸಂಸ್ಥೆಯ ನಿರ್ದೇಶಕರಾದ ಮಾನ್ಯ ಸಿ ರವಿಕುಮಾರ್ ಅವರಿಗೆ ನಾನು ಮೊದಲಿನದಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ BC ರವಿಕುಮಾರ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ತೆ, ನನ್ನ ಹೆಸರು ಸತೀಶ್ ಅಂತ, ಜಿಲ್ಲಾ ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಇವತ್ತು ನಾನು ನಿಮಗೆ ನಮ್ಮ ಶ್ರೀ ಗಿರೀಶ್ ಎಂ ಆರ್ಟಿಸ್ಟ್ ಅಂಗರಚನಾಶಾಸ್ತ್ರ ಇಮ್ಸ್ ವಿಭಾಗ ಏನು ಕಲೆಕ್ಷನ್ಸ್ ಮಾಡಿದ್ದಾರೆ ಅದರ ಬಗ್ಗೆ ಮಾತ್ರ ನಾನು ನಿರೂಪಣೆಯನ್ನು ಮಾತ್ರ ಕೊಡ್ತೇನೆ. ಈ ಕಲೆಕ್ಷನ್, ಟೋಟಲ್ ಕಲೆಕ್ಷನ್ ಗಿರೀಶ್ ಸರ್ ಅವ್ರದ್ದು. ನೋಡಿ, ದ ಬ್ಯೂಟಿಫುಲ್ ಒಂದು ಆ್ಯಂಟಿಕ್ ಪೀಸ್ ನಿಮಗೆ ನಾನು ತೋರಿಸ್ತೇನೆ. 1947 ಆಗಸ್ಟ್ 15 ಭಾರತಕ್ಕೆ ಸ್ವತಂತ್ರ ಲಭಿಸುತ್ತೆ. ಆವತ್ತಿನ ಒಂದು ಒರಿಜಿನಲ್ ನ್ಯೂಸ್ ಪೇಪರ್ ಇದು. ದ ಡೊಮಿನಿಯನ್ ಆಫ್ ಇಂಡಿಯಾ, ದ ಡೊಮಿನಿಯನ್ ಆಫ್ ಪಾಕಿಸ್ತಾನ್, 2 ರಾಷ್ಟ್ರಗಳು ವಿಭಾಗ ಆಗುತ್ತೆ. ಒಂದು ಪಾಕಿಸ್ತಾನ, ಮತ್ತೊಂದು ಭಾರತ. ಇದರಲ್ಲಿ ದ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತದ ಕೊನೆಯ ಗವರ್ನರ್ ಜನರಲ್, ಬ್ರಿಟಿಷ್ ಗವರ್ನರ್ ಜನರಲ್. ಇದು ಭಾರತ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು. ಇಲ್ಲಿ ನೀವು ನೋಡ್ಬೋದು ಏನಂತಂದರೆ, ಮಿಸ್ಟರ್ MA ಜಿನ್ನಾ ಇವರು ಗವರ್ನರ್ ಜನರಲ್ ಹಾಕ್ತಾರೆ ಪಾಕಿಸ್ತಾನಕ್ಕೆ. ಹಾಗೂ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಯಾರಾಗ್ತಂದರೆ ಲಿಯಾಖತ್ ಅಲಿ ಖಾನ್ ಅನ್ನೋರು ಹಾಕ್ತಾರೆ. ಈ ಒಂದು ನ್ಯೂಸ್ ಪೇಪರ್ ಇಂಪಾರ್ಟೆನ್ಸಲ್ಲಿ ನಾವು ನೋಡ್ಬೋದು, ಮಹಾತ್ಮ ಗಾಂಧಿ ಫ್ರೀಡಮ್ ಆಫ್ ಚಾಂಪಿಯನ್ ಅಂತ ಹೇಳಿದ್ದಾರೆ. ಮಹಾತ್ಮ ಗಾಂಧಿ ವಾಸ್ ಫ್ರೀಡಮ್ ಆಫ್ ಚಾಂಪಿಯನ್ ಅಂತ ಹೇಳಿದ್ದಾರೆ. ಸರ್ ಬನ್ನಿ ಸರ್, ಹಾಗೆ ಇಲ್ಲಿ FDC ಕವರ್ಸನ್ನು ಮಾಡಿದ್ದಾರೆ. ಫಸ್ಟ್ ಡೇ ಕ್ಯಾನ್ಸಲೇಷನ್ ಒಂದು ಕವರ್ ಅಂತ, FDC ಕವರ್, ಸ್ಪೆಷಲ್ ಕವರ್ಸ್ ಇದು ಕೋಲ್ಕತ್ತಾ ಮಿಂಟಲ್ಲಿ 15/8/2020 ಇದನ್ನು ಫಸ್ಟ್ ಡೇ ಕ್ಯಾನ್ಸಲೇಷನ್ ಅಂತ ಮಾಡಿದ್ದಾರೆ. ಸೊ ಹಾಗೆ ನಾವು ಮುಂದೆ ಹೋಗ್ತಾ ಇರೋಣ. ತುಂಬ ಮುಖ್ಯವಾಗಿರೋದೆಲ್ಲ ನಾನು ನಿಮಗೆ ಎಕ್ಸ್ಪ್ಲನೇಷನ್ಸ್ ಕೊಡ್ತೇನೆ. ಇದು ಮಹಾತ್ಮ ಗಾಂಧಿಯ ಸ್ವಚ್ಛ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಂಚೆ ಇಲಾಖೆಯವರು ಒಂದು ಬಿಡುಗಡೆ ಮಾಡಿರ್ತಕ್ಕಂತಹ ಒಂದು ಸ್ಪೆಷಲ್ ಕವರ್. ಇದು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟ ಒಂದು ಫಿಲಟಲಿ ಎಕ್ಸಿಬಿಷನ್ನ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬಿಡುಗಡೆ ಮಾಡಿರುವಂತಹ ಒಂದು FDC ಕವರ್ ಸರ್. FDC ಕವರ್ ಇಟ್ಸೆಲ್ಫ್ ಇಟ್ಸ್ ಎ ಫಸ್ಟ್ ಡೇ ಕವರ್. ಫಸ್ಟ್ ಡೇ ಕ್ಯಾನ್ಸಲೇಷನ್ ಆಗಿರುತ್ತೆ. ಯಾವತ್ತು ಪ್ರಿಂಟ್ ಆಗುತ್ತೋ ಅವತ್ತೇ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. ಕ್ಯಾನ್ಸಲ್ ಮಾಡುವಂಥ ಉದ್ದೇಶ ಏನಪ್ಪ ಅಂತಂದರೆ, ಇದನ್ನು ನಾವು ಪ್ರಿಸರ್ವ್ ಮಾಡಬೇಕು ಅನ್ನೋಂತಹ ಉದ್ದೇಶದಿಂದ. ಇದು 1947 ಆಗಸ್ಟ್ 15 2020 ಇದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. 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 1947 ಆಗಸ್ಟ್ 15 2020 ಇದನ್ನು ಕ್ಯಾನ್ಸಲ್ ಮಾಡಿದ್ದಾರೆ
ಇದು ರಾಮಾಯಣ ಮತ್ತು ಮಹಾಭಾರತದ ಸಂಬಂಧಪಟ್ಟವಾಗಿ ಇವರು FDC ಕವರ್ಸನ್ನು ಹಾಕಿದ್ದಾರೆ. ಇಲ್ಲಿ ನಾವು ನೋಡ್ಬೋದು ಅಂತಂದರೆ ಜಯದೇವ ಎಂಬ ಕವಿ ಒಂದು ಗೀತಗೋವಿಂದ ಎಂಬ ಕೃತಿಯನ್ನು ಬರೀತಾರೆ. ಅದರ ಸಾರ ಸಂಗ್ರಹದ ವಿಚಾರಗಳನ್ನು ನಾವು ಇಲ್ಲಿ ನೋಡ್ಬೋದು ಸರ್. ಸೊ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ಸ್ ಅವ್ರಿಗೆ ಸಂಬಂಧಪಟ್ಟ ಒಂದು FDC ಕವರ್ಗಳನ್ನು ನಾವು ಇಲ್ಲಿ ನೋಡಬಹುದು. ಇವೆಲ್ಲ ತುಂಬ ಬೆಲೆ ಬಾಳುವಂಥದ್ದು. ಜಯಂಟ್ ಟಾಟಾ, ಇದು ಬ್ರೌಚರ್ ಅಂತ ಕರಿತೀವಿ, ಇದನ್ನು ಬ್ರೌಚರ್ಸ್ ಅಂತ ಕರಿತೀವಿ. ಜಯಂಟ್ ಟಾಟಾಗೆ ಸಂಬಂಧಪಟ್ಟಂತಹ ಬ್ರೌಚರ್ಸ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು FDC ಕವರ್ ಇದು. ಇವರು ಸಿಂಗಪುರಲ್ಲಿ ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ತಾರೆ, INA ಇಂಡಿಯನ್ ನ್ಯಾಷನಲ್ ಆರ್ಮಿನ ಕಟ್ತಾರೆ ಸರ್. ಅದನ್ನು ಮಾರ್ಟಿಸ್ ಮೆಮೋರಿಯಲ್ ಅಂತ ಕರೀತಾರೆ, ಸೈನಿಕರಿಗಾಗಿ ಮಾಡಿರ್ತಕ್ಕಂಥದ್ದು. ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಹತ್ಯಾಕಾಂಡ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತಿದೆ, ಅದಕ್ಕೆ ಸಂಬಂಧಪಟ್ಟ ಒಂದು ಸ್ಪೆಷಲ್ ಕವರ್ ಸರಿ. ನೋಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಘೋಷಣೆ ಜೈ ಜವಾನ್ ಮತ್ತು ಜೈ ಕಿಸಾನ್ ಅಂತ. ಸೊ ಆ ಘೋಷಣೆಗೆ ಸಂಬಂಧಪಟ್ಟ ಹಾಗೆ 1857 ಸ್ವತಂತ್ರ ಭಾರತದ ನಮಗೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಒಂದು ಮ್ಯೂಟಿನಿ, ಸಿಪಾಯಿ ಮ್ಯೂಟಿನಿ ಅಂತ ಕರಿತೇವೆ, 1857. ಆ 1857ಗೆ ಸಂಬಂಧಪಟ್ಟಂತಹ ಅಂಚೆ ಇದನ್ನು ನಾವಿಲ್ಲಿ ನೋಡಬಹುದು. 1942ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಲಾಂಚ್ ಆಗುತ್ತೆ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟ್ಯಾಂಪ್ಸನ್ನು ನಾವು ಇಲ್ಲಿ ನೋಡಬಹುದು. ನೋಡಿ, ಈ ಥರ ಕಲೆಕ್ಷನ್ಸನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಕಲೆಕ್ಷನ್ಸ್ ಅಂತಂದರೆ, ಈ ಕಲೆಕ್ಷನ್ಸ್ ನೋಡಿ, ಇಲ್ಲಿಂದ ನೀವು ಸರಿಸುಮಾರು ಒಂದು 40 ಫೀಟ್ಸ್ ಇದೆಯಲ್ಲ, ಈ 40 ಫೀಟ್ಸ್ ಇರುವಂಥದ್ದು ಕೂಡ ನಿಮಗೆ ಸಿಲ್ವರ್ ಕಾಯಿನ್ಸ್, ಇಷ್ಟು ಕೂಡ ಸಿಲ್ವರ್ ಕಾಯಿನ್ಸೇ. ಈಚ್ ಕಾಯಿನ್ ಕಾಸ್ಟ್ ನಮಗೆ 5,000 to 10,000 ರೂಪೀಸ್ ಇದೆ ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಇದೆ. ಸೊ ಹಾಗಾಗಿ ಇಲ್ಲಿಂದ ನೀವು ಅಲ್ಲಿವರೆಗೆ ಏನೋ ನೋಡ್ತೀರಾ, ಇದರ ಕಾಸ್ಟೇ ಮೋಸ್ಟ್ಲಿ ನನಗೆ 10 ಲಕ್ಷ ರೂಪಾಯಿ ಇದೆ. ಅಷ್ಟು ಬ್ಯೂಟಿಫುಲ್ ಕಲೆಕ್ಷನ್ ನಮ್ಮ ಗಿರೀಶ್ ಸರ್ ಮಾಡಿರ್ತಕ್ಕಂಥದ್ದು. ಇದು ನೋಡ್ಬೋದು ನೀವು. ಈಗ ಭಾರತ ದೇಶ 75 ವರ್ಷದ ಸ್ವತಂತ್ರದ ಆಚರಣೆಗಾಗಿ ಅಮೃತ ಮಹೋತ್ಸವ ಮಾಡ್ಕೊಂಡ್ವಿ. ಅದರ ನೆನಪಿಗಾಗಿ ಎಲ್ಲ 1 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ನಾಣ್ಯಗಳನ್ನು ಬಿಡುಗಡೆ ಮಾಡಿದ್ದಾರೆ ನೋಡಿ ಸರ್. ಇದು ಓಲ್ಡ್ ಏನಪ್ಪ ಅಂತಂದರೆ ರೈಲ್ವೆ ಟಿಕೆಟ್ಸ್. ಇದು ರೈಲ್ವೆ ಟಿಕೆಟ್ಸ್ ಮತ್ತು ಪ್ಲ್ಯಾಟ್ಫಾರ್ಮ್ ಟಿಕೆಟ್ಸ್. ಯಾವಾಗಿಂದು ಅಂತಂದರೆ 1960, 1970ಸ್ಗೆ ಸಂಬಂಧಪಟ್ಟಂತಹ ಓಲ್ಡ್ ಒಂದು ರೈಲ್ವೆ ಟಿಕೆಟ್ಸ್. ಇದು ನೋಡಿ, ಇಟ್ ಇಸ್ ತುಂಬ ಪ್ರೀಶಿಯಸ್ ಇದೆ. 1973ನಲ್ಲಿ ಗ್ರೋ ಮೋರ್ ಫುಡ್ ಅಂತ, ಅಲ್ಲಿ ನಮಗೆ ಹಸಿರು ಕ್ರಾಂತಿ ಆಗುತ್ತೆ, ಗ್ರೀನ್ ರೆವಲ್ಯೂಷನ್, MS ಸ್ವಾಮಿನಾಥನ್. ಆ ಸಮಯದಲ್ಲಿ 1966ಅಲ್ಲಿ ಆವಾಗ ಸಂಬಂಧಪಟ್ಟಂಗೆ ಭಾರತದ ಪಾಪ್ಯುಲೇಷನ್ ಡಬಲ್ ಆಗುತ್ತೆ ಸರ್. ಆವಾಗ ಗ್ರೋ ಮೋರ್ ಫುಡ್ ಅನ್ನೋದೊಂದು ಕಾಯಿನನ್ನು ಬಿಡುಗಡೆ ಮಾಡಿದ್ದಾರೆ ನೋಡಿ ಸರ್. ಇದು ಗ್ರೋ ಮೋರ್ ಫುಡ್, ಅನ್ನೋದ್ರ ಬಗ್ಗೆ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ನೋಡಿ ಸರ್. ಇಲ್ಲಿ ಮಹಾತ್ಮ ಗಾಂಧೀಜಿ ಬಗ್ಗೆ ನೋಡಿ, 10 ರೂಪಾಯಿ ನಾಣ್ಯ, ಬೆಳ್ಳಿ ನಾಣ್ಯ, ಮತ್ತು ಇದು 1 ರೂಪಾಯಿ ನಾಣ್ಯ, ಇದು 50 ಪೈಸೆ, ಇದು 20 ಪೈಸೆ, ಈ ರೀತಿ ಮಾಡಿದ್ದಾರೆ ನೋಡಿ ಸರ್. ನೋಡಿ, ಹ್ಯಾಪಿ ಚೈಲ್ಡ್ ನೇಷನ್ಸ್ ಪ್ರೈಡ್ ಅಂತ, ಅಂದರೆ ಮಕ್ಕಳಿಂದ ದೇಶ ಅಂತ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಅದನ್ನು ಆಧಾರವಾಗಿ ಇಟ್ಕೊಂಡು 50 ರೂಪಾಯಿ ಮುಖ್ಯ ಬೆಲೆಯ ನಾಣ್ಯವನ್ನು ಪ್ರಿಂಟ್ ಮಾಡಿದ್ದಾರೆ ನೋಡಿ ಸರ್. RBI ಇದೇನು ಹೇಳುತ್ತೆ ಅಂತಂದರೆ, ಇದು ಟೋಟಲ್ ಬೆಳ್ಳಿ ನಾಣ್ಯ ಸರ್. ಇದು ಕೂಡ ಸೊ ಏಷ್ಯನ್ ಗೇಮ್ಸಿಗೆ ಸಂಬಂಧಪಟ್ಟ ಮತ್ತು ಕಾಮನ್ವೆಲ್ತ್ಗೆ ಸಂಬಂಧಪಟ್ಟಂತಹ ನಾವು ಒಂದು ಕಾಯಿನ್ಸನ್ನು ಇಲ್ಲಿ ನೋಡ್ಕೊಂಡು ಹೋಗ್ಬೋದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತ ಕಂಡಂತಹ ಅಪ್ರತಿಮ ಪ್ರಧಾನಮಂತ್ರಿ ಮತ್ತು ಅತಿ ಹೆಚ್ಚು ಬಡತನದಲ್ಲಿರ್ತಾರೆ. ಅವರಿಗೆ ಸಂಬಂಧಪಟ್ಟ 100 ವರ್ಷದ ಆಚರಣೆಯ ನಿಮಿತ್ತ RBI ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ 100 ರೂಪಾಯಿ ಮುಖಬೆಲೆಯ ಒಂದು ನಾಣ್ಯವನ್ನು ಪ್ರಿಂಟ್ ಮಾಡುತ್ತೆ. ಈ ನಾಣ್ಯ ಏನಂತಂದರೆ ಚಲಾವಣೆಯಲ್ಲಿಲ್ಲ, ಪ್ರಿಸರ್ವ್ ಮಾಡುವಂಥದ್ದು, ಅವ್ರ ಹೆಸರಿಗಾಗಿ, ಅವರ ನೆನಪಿಗಾಗಿ ಮಾಡುವಂಥದ್ದು. ನೋಡಿ, ಬಸವಣ್ಣ ಜಗತ್ತಿನ ಮೊಟ್ಟ ಮೊದಲ ಕ್ರಾಂತಿಕಾರಿ ಯಾರು ಅಂತಂದರೆ ಬಸವಣ್ಣ. ಅಲ್ಲಿ ಏನು ಫೋಟೋ ಇದೆ ನೋಡಿ ಸರ್, ಆ ಫೋಟೋನ ಅನುಭವ ಮಂಟಪ ಅಂತ ಕರೀತಾರೆ ಸರ್. ಅನುಭವ ಮಂಟಪ ಅಂತ ಕರೀತಾರೆ. ಈ ಫೋಟೋ ಇದೆಯಲ್ಲ, ಇದು ಅನುಭವ ಮಂಟಪ. ಅಲ್ಲಮಪ್ರಭು, ಅಕ್ಕ ಮಹಾದೇವಿ ಇವರೆಲ್ಲರೂ ಸೇರಿಕೊಂಡು ಅನುಭವ ಮಂಟಪದಲ್ಲಿ ಚರ್ಚೆಗಳನ್ನು ಮಾಡ್ತಿರ್ತಾರೆ ಸರ್, ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ. ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, 200 years ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 1806ಅಲ್ಲಿ ಸ್ಟಾರ್ಟ್ ಆಗುತ್ತೆ, 2006. ಹಾಗಾಗಿ ಅದರ ಒಂದು 100 ರೂಪಾಯಿ ಮುಖಬೆಲೆ ನಾಣ್ಯವನ್ನು ನಾವಿಲ್ಲಿ ನೋಡ್ಬೋದು. ಲೂಯಿಸ್ ಬ್ರೈಲ್ ಲಿಪಿಯ ಜನಕ ಲೂಯಿಸ್ ಬ್ರೈಲ್. ಇದು 2 ರೂಪಾಯಿ ನಾಣ್ಯ. ಇದು ಹೋಮಿ ಜಹಾಂಗೀರ್ ಬಾಬಾ, ಅಟಾಮಿಕ್ ಸಂಬಂಧಪಟ್ಟಂಗೆ
ಹೋಮಿ ಜಹಾಂಗೀರ್ ಬಾಬಾ ಅವರ ನಾಣ್ಯವನ್ನು ನೋಡ್ಬೋದು. 100 ರೂಪೀಸ್ ನಾಣ್ಯವನ್ನು. ಹೀಗೆ ಬನ್ನಿ, ಭಾರತದ ನಾಣ್ಯವನ್ನು 1862ನೇ ಇಸ್ವಿನಲ್ಲಿ ನಮಗೆ ಬ್ರಿಟಿಷ್ ನಾಣ್ಯಗಳು ಜಾರಿಗೆ ಆಗ್ತವೆ. ಈ ಬ್ರಿಟಿಷ್ ನಾಣ್ಯಗಳು ಏನು ಭಾರತದಲ್ಲಿ ಜಾರಿಗೆ ಆಗ್ತವೆ ಅದು ಇಲ್ಲಿ ನೋಡ್ಬೋದು ಸರ್. ವಿಕ್ಟೋರಿಯಾ ಕ್ವೀನ್ 1862, ವಿಕ್ಟೋರಿಯಾ ಕ್ವೀನ್ ಇವರು ಎಷ್ಟು ಚೆನ್ನಾಗಿ ಕಲೆಕ್ಷನ್ ಮಾಡಿದ್ದಾರೆ ಅಂತಂದರೆ, ಭಾರತದಲ್ಲಿ 4 ಮಿಂಟ್ ಇರುತ್ತೆ ಮುದ್ರಣ. ಒಂದು ಕೋಲ್ಕತ್ತಾ, ನೋಯ್ಡಾ, ಮುಂಬೈ, ಹೈದರಾಬಾದ್, ಆ 4 ಮಿಂಟ್ ಇರುತ್ತೆ. ಆ 4 ಕಡೆ ಮಿಂಟಾದ ನಾಣ್ಯಗಳನ್ನು ಇವರು ಕಲೆಕ್ಷನ್ ಮಾಡಿದ್ದಾರೆ ನೋಡಿ. ವಿಕ್ಟೋರಿಯಾ ಕ್ವೀನ್ಗೆ ಸಂಬಂಧಪಟ್ಟಂಗೆ 4 ಮಿಂಟ್ಗಳಿವು. ನೆಕ್ಸ್ಟ್ ಈ ವಿಕ್ಟೋರಿಯಾ ಆದ ತಕ್ಷಣ ನಮಗೆ ಎಡ್ವರ್ಡ್ ಕಿಂಗ್ ಅನ್ನೋರು ಬರ್ತಾರೆ, ವಿಲಿಯಂ 4th ಅನ್ನೋರು ಬರ್ತಾರೆ, ಅದಾದಮೇಲೆ ಜಾರ್ಜ್ 5th ಕಿಂಗ್ ಅಂತ ಬರ್ತಾರೆ ನೋಡಿ ಸರ್. ಈ ಸೆಟ್ ಫುಲ್ಲು ಪ್ಯೂರ್ ಸಿಲ್ವರ್ ಕಾಯಿನ್ಸ್. ಭಾರತದಲ್ಲಿ ಸ್ವತಂತ್ರ ಬರೋದಕ್ಕಿಂತ ಮೊದಲು 1947ಗಿಂತ ಮೊದಲು ನಮ್ಮಲ್ಲಿ ಹೆಚ್ಚು ಬೆಳ್ಳಿ ನಾಣ್ಯಗಳು ಚಲಾವಣೆಯಲ್ಲಿರ್ತವೆ. ಸ್ವತಂತ್ರ ಬಂದ್ಬಿಟ್ಟ ಮೇಲೆ ಲೋಹದ ಕೊರತೆ ಉಂಟಾಗುತ್ತೆ, ತಾಮ್ರದ ಬರುತ್ತೆ, ಮತ್ತೆ ಕೊರತೆ ಉಂಟಾಗುತ್ತೆ, ನಿಕ್ಕಲ್ ಬರುತ್ತೆ, ಮತ್ತೆ ಕೊರತೆ ಉಂಟಾಗುತ್ತೆ. ಈಗ ಸ್ಟೀಲಿಗೆ ಬಂದಿದ್ದೀವಿ ನಾವು, ಮತ್ತೆ ಕೊರತೆ ಉಂಟಾಗಬಹುದೇನೋ, ನಾವು ಪ್ಲಾಸ್ಟಿಕ್ ಬಂದ್ಬಿಡ್ತೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ಭಾರತ ಇತಿಹಾಸ ಕಾನಿಷ್ಕನ ಕಾಲದಲ್ಲಿ ಚಿನ್ನದ ನಾಣ್ಯಗಳಿಂದ ಪ್ರಾರಂಭವಾದಂತಹ ಭಾರತದ ಇತಿಹಾಸ ಇವತ್ತು ನಾವು ಪ್ಲಾಸ್ಟಿಕ್ಕಿಗೆ ಬಂದಿದ್ದೀವಿ. ಹಾಗಾಗಿ ಇತಿಹಾಸ ನಾವು ಮರಿಬಾರ್ದು ಅಂತ. ಇಲ್ಲಿರೋಲ್ಲ ತುಂಬ ಪ್ರೀಶಿಯಸ್ ಕಾಯಿನ್ 1 ರೂಪಾಯಿ ನೋಡಿ. ಈ ಟೋಟಲ್ ಕಲೆಕ್ಷನನ್ನು ರೂವಾರಿ ಶ್ರೀ ಗಿರೀಶ್ ಎಂ ಆರ್ಟಿಸ್ಟ್ ಮತ್ತು ಅಂಗರಚನಾ ಶಾಸ್ತ್ರ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇದೇ ಕಾಲೇಜಲ್ಲಿ ಇವರು ಕೆಲಸ ಮಾಡ್ತಾಯಿದ್ದಾರೆ. ಈ ಟೋಟಲ್ ಕಲೆಕ್ಷನನ್ನು ಸುಮಾರು 20-30 ವರ್ಷಗಳಿಂದ ಇವರು ಕಲೆಕ್ಷನ್ ಮಾಡ್ತಾಯಿದ್ದಾರೆ. ಇದರಲ್ಲಿ ಇವ್ರ ತಂದೆಯವ್ರ ಪಾತ್ರ ಕೂಡ ಸ್ವಲ್ಪ ಇದೆ. 99% ಫುಲ್ ಹಾರ್ಡ್ ವರ್ಕ್ ಇವರೇ ಮಾಡಿರ್ತಕ್ಕಂಥದ್ದು. ಇವರಿಗೆ ನಾನು ನನ್ನ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. ಬನ್ನಿ ಸರ್. ನೋಡಿ 1947ನಲ್ಲಿ ಒಂದು 1 ರೂಪಾಯಿ ನೋಟ್ ಸರ್. 1947 ಇದು 10 ರೂಪೀಸ್ CD ದೇಶ್ಮುಖ್ ನೋಟ್. ಸ್ವತಂತ್ರ ಭಾರತದಲ್ಲಿ ಫಸ್ಟ್ RBI ಗವರ್ನರ್ ಯಾರಂತ ಅಂದರೆ CD ದೇಶ್ಮುಖ್. ನಮ್ಮ ನೋಟಲ್ಲಿ CD ದೇಶ್ಮುಖ್ನ ಒಂದು ನೋಟ್ ತುಂಬ ಮುಖ್ಯವಾಗಿರುತ್ತೆ. ಅದರಲ್ಲಿ ಇವರು 10 ರೂಪೀಸ್ದು ಇವರು ಸ್ಪೆಷಲ್. ಹಾಗೆ ಬನ್ನಿ, ಇದು 2 ರೂಪಾಯಿ ನೋಡಿ. 2 ರೂಪಾಯಿಗೆ ಸಂಬಂಧಪಟ್ಟಂಗೆ ಇಶ್ಯೂಸ್ ನೋಡಿ ಎಷ್ಟಾಗುತ್ತೆ ಅಂತ. ಒಂದು ಸ್ಯಾಟಲೈಟ್ ಇಶ್ಯೂ ಇದೆ ಮತ್ತು ಟೈಗರ್ಗೆ ಸಂಬಂಧಪಟ್ಟಂತಹ 3 ಇಶ್ಯೂಸ್ ಇದೆ ಸರ್. 3 ಇಶ್ಯೂಸ್ ಇದೆ. ಮತ್ತು ಬನ್ನಿ 5 ರೂಪೀಸ್ಗೆ ಸಂಬಂಧಪಟ್ಟಂಗೆ ಎಂಬ್ಲಮ್ ಇಶ್ಯೂ ಇದೆ, ಮಹಾತ್ಮ ಗಾಂಧೀಜಿ ಇಶ್ಯೂ ಇದೆ, ಟ್ರ್ಯಾಕ್ಟರ್ ಇಶ್ಯೂ ಇದೆ ನೋಡಿ, ಎಂಬ್ಲಮ್ ಇಶ್ಯೂ ಇದೆ. ಇದರಲ್ಲಿ 5 ಜಿಂಕೆ ಒಂದರಲ್ಲಿದೆ, 3 ಜಿಂಕೆ ಇನ್ನೊಂದಿದೆ 5 ರೂಪೀಸಲ್ಲಿ. ಅದರಲ್ಲಿ 3 ಜಿಂಕೆ ಇರೋದು ಸ್ವಲ್ಪ ಕಾಸ್ಟ್ ಅಂತ ಹೇಳ್ತಾರೆ. ನೋಡಿದ್ದೀವಿ 10 ರೂಪೀಸ್ ಇಶ್ಯೂ. JB ಟೈಲರ್ ಅವರು 10 ರೂಪೀಸ್ ಇಶ್ಯೂ ನೋಡಿ. ಭಟ್ಟಾಚಾರ್ಯ, ನಾವು ಇದ್ರ ಮೇಲೆ ನಮಗೆ ಇಸ್ವಿ ಇಲ್ಲ, ಆದರೆ ಭಟ್ಟಾಚಾರ್ಯ ಯಾವಾಗಿದ್ದರು ಅಂತ ನಾವು RBIನಲ್ಲಿ ನೋಡಿದಾಗ ಆ ಒಂದು ಇಸ್ವಿಯನ್ನು ನಾವು ನೋಡ್ಕೊಳ್ತಾ ಹೋಗ್ಬೋದು ಸರ್. ಬನ್ನಿ, ಅದು ಡಿಫ್ರೆಂಟ್ 10 ರೂಪೀಸ್. ಇದು 20 ರೂಪೀಸ್ ಇಶ್ಯೂ. ಇಂಪಾರ್ಟೆನ್ಸ್ ಏನಂತಂದರೆ ನಮ್ಮ ನ್ಯೂಮೆರಿಕಲ್ ಇಶ್ಯೂ ನೋಡಿ, ಎಲ್ಲ 1111 ಅಂತೆ. ತುಂಬ ಪ್ರೀಶಿಯಸ್ ಈ ಥರ ಸಿಗೋದು ನಮಗೆ. 111 ಅಂತ ಇದೆ ಸರ್. ಹಾಗೆ ಬನ್ನಿ ಸರ್, ಇದು 50 ರೂಪೀಸ್ ಇಶ್ಯೂ. ಈ 50 ರೂಪೀಸ್ ಇಶ್ಯೂಲ್ಲಿ ನೋಡಿ 999 ಅಂತ ನೋಡ್ಬೋದು. 999 ನೋಡಿ, ನಂಬರ್ಸ್ ನೋಡಿ, ನಂಬರ್ ಬೇಸ್ಡಲ್ಲಿ ಕೂಡ ಮಾಡೋದು ಅದೊಂದು ಆರ್ಟ್. ನಂಬರ್ ಬೇಸ್ 1 2 3 4 5 6 ಅಂತ ಮಾಡ್ತಾರೆ, 111 ಅಂತ ಮಾಡ್ತಾರೆ, 222 ಅಂತ ಮಾಡ್ತಾರೆ. ಸೊ ಇವರು ಅದನ್ನು ಮಾಡಿದ್ದಾರೆ, ಇದನ್ನು ಕೂಡ ಸೇರ್ ಮಾಡಿದ್ದಾರೆ. ನಮ್ಗೆ ನೋಟ್ ಸಿಗೋದೇ ಅಪರೂಪ. ಅದರಲ್ಲಿ ನ್ಯೂಮೆರಿಕಲ್ ಮಾಡೋದು ಇದೆಯಲ್ಲ, ಅದು ತುಂಬ ಕಷ್ಟ ನಮಗೆ. ಬನ್ನಿ ಸರ್, ಇದು 100 ರೂಪೀಸ್ ಇಶ್ಯೂ ನೋಡಿ. ಇದು ಓಲ್ಡ್, ಇದು ಡೈಮಂಡ್ ಇಶ್ಯೂ ಅಂತ ಕರೀತಾರೆ. ಓಲ್ಡ್ ಇದೆ ಸರ್. ಇದು ನೋಡಿ 1 2 3 4 5 6 ನ್ಯೂಮೆರಿಕಲ್. ಸೊ ನೋಡಿ 1 2 3 4 5 6 ಇದು ಉಲ್ಟಾ ಬಂದಿದೆ. ಅದೇ ಇದನ್ನು ನಾವು ಡೆಲ್ಲಿನಲ್ಲಿ ನೋಡ್ಬೋದು. ಇದು ಈ ಫೋಟೋನ ನಾವು ಡೆಲ್ಲಿನಲ್ಲಿ ನೋಡ್ಬೋದು ಸರ್. ಡಿಫ್ರೆಂಟ್ ಇಶ್ಯೂ ಏನಿದೆ ಇಲ್ಲಿ ಅಂತಂದರೆ 1000 ರೂಪೀಸ್ ನೋಡಿದೆ ನೋಡಿ. 1000 ರೂಪೀಸ್ ನೋಡಿದೆ. ಸೇನ್ ಗುಪ್ತಾ ಅಂತ 1000 ರೂಪೀಸ್ ಇಶ್ಯೂ ಇಲ್ಲಿದೆ. ಇದರಲ್ಲಿ ಏನಂತಂದರೆ 786 ಅಂತ 786 ಮತ್ತು ಸ್ಟಾರ್ ನೋಟ್ಸ್ಗೆ ಬೆಲೆ ಹೆಚ್ಚು. ಇದು $1 ಇವತ್ತು ಮುಖ ಬೆಲೆ 76 ರೂಪೀಸ್ ಇದೆ ಸರ್.
ಅವರು. ಇದು ನಮ್ಮ ಗಿರೀಶ್ ಅವರು ಒಂದು ಬರ್ತ್ಡೇ ನೋಟ್ ಇದೆ, ಇಲ್ಲಿದೆ ನೋಡಿ. 20ನೇ ತಾರೀಕು 8ನೇ ತಿಂಗಳು 1977ರಲ್ಲಿ ಇವರು ಹುಟ್ಟಿರ್ತಕ್ಕಂಥದ್ದು. ಇವತ್ತು 18th ಅಲ್ವಾ? 18th ಇವತ್ತು. ನಾಳೆ ಇವಾಗ ಅಡ್ವಾನ್ಸ್ಲಿ ಹ್ಯಾಪಿ ಬರ್ಡೇ ಸರ್. ಪತ್ರ ಮತ್ತೆ ಓಲ್ಡ್ ಬಸ್ ಟಿಕೆಟ್ಸ್ ಇದೆಲ್ಲ, ಓಲ್ಡ್ ಬಸ್ ಟಿಕೆಟ್ಸ್, ಟ್ರೈನ್ ಟಿಕೆಟ್ಸ್. ಇದು BMTC ಇದೆ ಅಥವಾ ನಾರ್ಮಲ್ KSRTC? ನಾರ್ಮಲ್ ಬೇರೆ ಬೇರೆ ಸ್ಟೇಟ್ ಬೇರೆ ಬೇರೆ ಸ್ಟೇಟ್ಸ್ ಇಶ್ಯೂಸ್ ಮಾಡಿದ್ದಾರೆ ಇದು. ಅಡ್ವಾನ್ಸಲ್ ಟಿಕೆಟ್, ರೈಲ್ವೆ ಟಿಕೆಟ್, ರೈಲ್ ಟಿಕೆಟ್. ಇದು ಮಿಡಲ್ ಒಂದು ರೈಲ್ವೆ ಟಿಕೆಟ್ ಅಲ್ಲ, ಬಸ್ ಟಿಕೆಟ್ಸ್ 10 ಪೈಸೆ ನೋಡಿ, ರೇರ್ ಮುಂಬೈ ಮೇಲೆ. ಮತ್ತೆ ನೋಡಿ, ನಮಗೆ ಓಲ್ಡ್ ಒಂದು ನೋಟ್ ಸಿಗೋದು ಕಷ್ಟ. ಹೌದು. ಅದರಲ್ಲಿ ಒಂದು ಬಂಡಲ್ ಕಂಡುಹಿಡಿದಿದ್ದಾರೆ. ಗಾಂಧೀಜಿ ಆ ಬಂಡಲಲ್ಲಿ 4 ವೆರೈಟಿ ಇಟ್ಟಿದ್ದಾರೆ ನೋಡಿ. ಒಂದು ಎಂಬ್ಲಮ್ ಇದೆ, ಮಹಾತ್ಮ ಗಾಂಧೀಜಿ ಇದೆ, ಮತ್ತು ಎಂಬ್ಲಮ್ಸ್ ಇದೆ. ಎಲ್ಲವೂ ಇದು 701 ಸ್ಟಾರ್ಟ್ ಆಗುತ್ತೆ. 701 701 701. ನ್ಯೂಮೆರಿಕಲ್ಗೆ ಹೋಗ್ಬೇಕಂದ್ರೆ ತುಂಬ ಕಷ್ಟ, ಅಮೌಂಟ್ ಅಷ್ಟು. ಇದು ಇವಾಗ ಹೊಸದಾಗಿ ಬರ್ತಿರುವಂತಹ ₹1 ಬಂಡಲ್ ಸರ್ ಇದು. ನಾವಲ್ಲಿ ₹2 ಇನ್ ಇಶ್ಯೂ ಇಟ್ಟಿದ್ದು, ಡಿಫ್ರೆಂಟ್ ಇಶ್ಯೂಸು. ಸೊ ಅದಕ್ಕೆ ಸಂಬಂಧಪಟ್ಟಾಗ ಎಂಬ್ಲಮ್ ಇದೆ, ಸ್ಯಾಟಲೈಟ್ಸ್ ಇದೆ. ಮತ್ತು ನೋಡಿ ಇಲ್ಲಿ ಇವರು ಮೇಂಟೆನೆನ್ಸ್ ಹೆಂಗೆ ಮಾಡಿದ್ರು ಅಂದರೆ ಫ್ರೆಶ್ ಇದೆ ನೋಟು ತುಂಬ. ನೋಡಿ ಇದು ಕಟ್ಟು ಫ್ರೆಶ್ ಇದೆ. ಇದು UNC ಕಂಡೀಷನ್. UNC ಕಂಡೀಷನ್ ಅಂತಂದರೆ ಅದಕ್ಕೆ ಬೆಲೆ ಹೆಚ್ಚು. UNC ಕಂಡೀಷನ್ಸ್ಗೆ ಹೆಚ್ಚು ಬೆಲೆ ಇರುತ್ತೆ ಸರ್. ಬನ್ನಿ, ₹5ನಲ್ಲಿ ನೋಡಿ 4 ಬಂಡಲ್ಸು ಓಲ್ಡ್ ಫ್ಯಾಕ್ಟ್ರಿ ಇಶ್ಯೂ ಇದೆ. ಈಗ ಗಾಂಧಿ ಇಶ್ಯೂ. ಸೊ ಒಂದೊಂದು ನೋಟಲ್ಲಿ ಈಗ ಇಶ್ಯೂ ಏನಾಗ್ತಿದೆ ಆಗಿನ ಇಯರ್ ಇರುತ್ತೆ. ಅಕಸ್ಮಾತ್ ಇಯರ್ ಇಲ್ಲ ನಿಮಗೆ ಅಂತಂದರೆ ರಿಸರ್ವ್ ಬ್ಯಾಂಕ್ ಗವರ್ನರ್ ಇಲ್ಲಿ ಇರ್ತಾನೆ, YV ರೆಡ್ಡಿ ಅಂತ. ಹೌದಾ? ಆ YV ರೆಡ್ಡಿನ ನೀವು ನೋಡ್ಬೋದು. ವಿಮಲ್ ಜಲಂ ಇದೆ. ಇದು ₹10ನ ಡಿಫರೆಂಟ್ ಇಶ್ಯೂಸ್. ಶಾಲಿಮಾರ್ ಇದು ಬೋಟ್ ಇಶ್ಯೂ. ವೆಂಕಟರಮಣನ್. ಹೌದಾ? ಇದು ವೆಂಕಟರಮಣ. ಶಾಲಿಮಾರ್. C ರಂಗರಾಜನ್. ನೋಡಿ ₹50 ಇಶ್ಯೂ ಇದು. ₹100 ಇಶ್ಯೂ ಇದೆ. ₹100 ನೋಡಿ. ಅಗ್ರಿಕಲ್ಚರ್. ನಾನು ನಿಮಗೆ ಹೇಳ್ಬೋದು ಏನಂದರೆ, ಇವೆರಡು ಕಟ್ಟಿದರೆ ಆಗಿನ ಕಾಲದಲ್ಲಿ 1 ಎಕರೆ ಜಮೀನು ಬರೋದು. ಇವರು ಅದನ್ನು ಸಂರಕ್ಷಣೆ ಮಾಡಿದ್ದಾರೆ ನೋಡಿ. ಈ ಥರ ಸ್ಯಾಲರಿ ಬರ್ತಾಯಿದ್ದು 1995-96ನೇ ಇಸ್ವಿನಲ್ಲಿ ಬರ್ತಿತ್ತು ಸರ್ ಪೇಮೆಂಟು. ಆವತ್ತಿನ ಪೇಮೆಂಟು ಸರ್ಕಾರಿ ಪೇಮೆಂಟ್ ಹೆಂಗಿತ್ತು ಅಂದರೆ ₹1000 ₹2000 ಇತ್ತು ಸರ್. ನೋಡಿ ಇವರು ಅಷ್ಟನ್ನು ಇಟ್ಟಿದ್ದಾರೆ ನೋಡಿ. ಇದು ಅಮಾನ್ಯೀಕರಣ ಆಗಿದೆ ನೋಟ್. ಇದು ₹500 ಮತ್ತು ₹1000. ಇವರು ಅದು ಟೋಟಲ್ ಕಟ್ಟನ್ನು ಇಟ್ಟಿದ್ದಾರೆ ನೋಡಿ. ಅದು 701ಇಂದನೇ ಸ್ಟಾರ್ಟ್. ಇದು ₹1 ಮುಖ್ಯ ಬೆಲೆ. ಪುನಃ ಸೇಮ್ ₹1 ₹2 ₹5 ₹5 ಸೇಮ್. ಇದು ನೋಡಿ ಕಲರ್ ಎರರ್ ಅಂತ. ನೋಟ್ಗಳಲ್ಲಿ ಎರರ್ ನೋಟ್ಸ್ಗೆ ಸ್ವಲ್ಪ ಮಾನ್ಯತೆ ಹೆಚ್ಚಿದೆ. ಯಾಕೆಂತಂದರೆ ಪ್ರಿಸರ್ವ್ ಮಾಡೋ ದೃಷ್ಟಿಕೋನದಲ್ಲಿ. ಯಾಕಂದರೆ RBI ಕೂಡ ತಪ್ಪು ಮಾಡುತ್ತಾ ಅಂತ. ಆದರೆ ತಪ್ಪು ಮಾಡಿದೆ ನೋಡಿ. ₹100 ಇಲ್ಲಿ ಡಬಲ್ ಟೈಮು, ಡಬಲ್ ಪ್ರಿಂಟ್ ಆಗಿದೆ. ಗಾಂಧೀಜಿಯವರ ಪೇಪರ್ ಸ್ಟ್ರಕ್ ಆಗಿದೆ. ಇಲ್ಲಿ ಕಲರ್ ನೋಡಿ, ಹಳೆ ಇಶ್ಯೂ ಯಾವ ಥರ ಚೇಂಜ್ ಆಗಿದೆ. ಅದೇ ಇಲ್ಲಿ ನೋಡಿ ಡಬಲ್ ಪ್ರಿಂಟ್ ಆಗಿದೆ. ₹1000 ಇತ್ತು, 2 ಸಲ ಸ್ಟ್ರಕ್ ಆಗಿದೆ. ಇದು ಕಟ್ಟಿಂಗ್ ಎಡ್ಜ್ ಕಟ್. ಮತ್ತು ನೀವು ನೋಡ್ಬೋದು ಒಂದು ಪ್ರೀಶಿಯಸ್ ಏನಂತಂದರೆ, ಆಗಿನ ಕಾಲದ ಸೇವಿಂಗ್ ಬುಕ್ಸ್, ಪಾಸ್ಬುಕ್ಸ್ ಎಲ್ಲ ನಮಗೆ ಮುಖ್ಯ. ಸಿಗೋದಿಲ್ಲ ಈಗ. ನಾವು ಇವತ್ತು ಇಟ್ಕೊಂಡಿರೋದನ್ನು ನಾಳೆ ಹಾಳು ಮಾಡಿಬಿಡ್ತೀವಿ. ಇವರು M ಚಂದ್ರಶೇಖರ್ ಅಂತ, ನಮ್ಮ ಗಿರೀಶ್ ಸರ್ ಅವರ ತಂದೆಯವರು, ರಿಟೈರ್ಡ್ ಟೀಚರ್ ಅವರು. ಅವ್ರದ್ದು ಪಾಸ್ಬುಕ್ ಕೆನರಾ ಬ್ಯಾಂಕ್ ಪುತ್ತೂರಲ್ಲಿ, ಇವರು ಊರು ಪುತ್ತೂರಿನ ಕೆನರಾ ಬ್ಯಾಂಕ್ ಪಾಸ್ಬುಕ್ ಇದೆ ನೋಡಿ ಸರ್. 1974 ಓಲ್ಡ್ ಎಡಿಷನ್ ಇದೆಯಲ್ಲ, ಓಲ್ಡ್ ಯಾವುದೈತಲ್ಲ
ಇವಾಗ ಕಾರ್ಪೊರೇಷನ್ ಇಲ್ಲ ಮರ್ಜ್ ಆಗಿದೆ. ಈಗ ಈ ಕಾರ್ಪೊರೇಷನ್ ಬ್ಯಾಂಕ್ ಇಲ್ಲ ಸರ್, ಮರ್ಜ್ ಆಗಿದೆ. ಅದರಿಂದ ಇದಕ್ಕೆ ಚೆಕ್ ಆಗಲಿ, ಡಿ ಡಿ ಆಗಲಿ ಅಥವಾ ಇದು ಬ್ಯಾಂಕ್ ಪಾಸ್ಬುಕ್ಕು ಎಲ್ಲದಕ್ಕೂ ಮುಂದಿನ ದಿನದಲ್ಲಿ ವಿಶೇಷ ಸ್ಥಾನ ಅಂತೂ ಸತ್ಯ. ನೋಡಿದ್ದೀವಲ್ಲ ನಾವು ಈ ರೇಡಿಯೋ ಇವರು ತಂದೆಯವರು ನಿರ್ಮಿಸಿರುವಂಥದ್ದು. ಅದಕ್ಕೆ ಇವರು ಬಾಂಬೆಯಲ್ಲಿ ಹೋಗ್ಬಿಟ್ಟು ಪರ್ಮಿಷನ್ ತೊಗೊಂಡು ಬರ್ತಾರೆ. ಬಾಂಬೆ ಕಂಪ್ನಿ ಅವಾಗ ರೇಡಿಯೋ ಮನೇಲಿ ಇರಬೇಕಾದ್ರೆ ಪರ್ಮಿಷನ್ ತೊಗೋಬೇಕಾಗಿತ್ತು. ಅವಾಗಿನ ಕಾಲದಲ್ಲಿ ನ್ಯೂಸ್ ಪೇಪರ್ ಹಾಕೋಬೇಕು ಅಂದರೆ ಪರ್ಮಿಷನ್ ತೊಗೋಬೇಕಾಗಿತ್ತು. ಇವತ್ತು ನೋಡಿ ಹೇಗಿದೆ. ಸೊ ಇವರು ಪರ್ಮಿಷನ್ ತೊಗೊಬರ್ತಾರೆ. ಸರ್ಟಿಫಿಕೇಟ್ ಆಗುತ್ತೆ ಇವ್ರದ್ದು, ಡಿಪ್ಲೊಮೊ. ರೇಡಿಯೋ ಇಂಜಿನಿಯರ್ ಚಂದ್ರಶೇಖರ್ ಅನ್ನೋರು ಇವ್ರ ತಂದೆಯವರು 1972ರಲ್ಲಿ ಡಿಪ್ಲೊಮೊ ಅವಾರ್ಡ್ ಆಗುತ್ತೆ. ಆಗಿನ ಕಾಲದಲ್ಲಿ ಡಿಪ್ಲೊಮೊ ಅಂತಂದರೆ ಅದು ದೊಡ್ಡ ಮಟ್ಟದ ಕೋರ್ಸ್ ಅದು. ಸೊ ಇವ್ರಿಗೆ ನೋಡಿ ಪರ್ಮಿಷನ್ ಲೈಸೆನ್ಸ್ ಕೊಡ್ತಾರೆ ನೋಡಿ ಇವರಿಗೆ ರೇಡಿಯೋಗೆ ಸಂಬಂಧಪಟ್ಟಂಗೆ. 1971ನಲ್ಲಿ 28/1/1971 ಇವರಿಗೆ ಒಂದು ಪರ್ಮಿಷನನ್ನು ಕೊಡ್ತಾರೆ, ಲೈಸೆನ್ಸ್ ಕೊಡ್ತಾರೆ. ಅದ್ರ ಬೇಸಿಸಲ್ಲಿ ಈ ರೇಡಿಯೋವನ್ನು ನಿರ್ಮಿಸ್ತಾರೆ ಸರ್. ಈ ರೇಡಿಯೋ ನಿರ್ಮಿಸಿ ಒಳ್ಳೆ ಕಂಡೀಷನಲ್ಲಿ ವರ್ಕ್ ಆಗುತ್ತೆ. ಇದಕ್ಕೆ ಪೇಟೆಂಟ್ ಸಿಕ್ಕಿದೆ ಅನ್ನೋ ನನಗೆ ಗೊತ್ತಿಲ್ಲ. ಬನ್ನಿ, ಇದ್ರ ಹಿಂದುಗಡೆ ಏನು ಒಂದು ಡೂಮ್ಸ್ ಹಾಕಿದ್ದಾರೆ. ಅದರಲ್ಲಿ ಮರ್ಕ್ಯುರಿಯನ್ನು ತುಂಬಿದ್ದಾರೆ ಸರ್. ಇದು ತೂಕದ ಬಟ್ಟು ನೀವು ಒಂದು ಇಡಬೇಕಾದ್ರೆ ಸರ್ಕಾರದಿಂದ ಪರ್ಮಿಷನ್ ತೊಗೋಬೇಕು. ಇದನ್ನು ನಾವು ಹಾಗೆ ಮನೇಲಿ ಇಟ್ಕೊಳ್ಳೋ ಹಾಗಿಲ್ಲ. ಆಗಿನ ಕಾಲದಲ್ಲಿ ಇವಾಗಲೂ ಅಷ್ಟೇ ತೂಕದ ಬಟ್ಟು ಇಟ್ಕೋಬೇಕಾದ್ರೆ ರಿನ್ಯೂವಲ್ ಮಾಡಿಸ್ತಿರ್ಬೇಕಿದೆ ಆ ರೀತಿ. 1951 ಇದು ನೋಡಿ ಎಡಿಷನ್ 1951 ಇದು ಸರ್, ಲಾಂಚ್ ಆಗಿದೆ. ಇಲ್ಲಿ ನೋಡಿ ಪ್ರಾಚೀನವಾದಂತಹ ಒಂದು ಕ್ಯಾಮ್ರಾಸ್. ಇವು ಪ್ರಾಚೀನವಾದ ಕ್ಯಾಮ್ರಾ. ಅದರ ಕಂಡೀಷನ್ಸ್ ಹೇಗಿದೆ, ಈಗಿನ ಕ್ಯಾಮ್ರಾಗಳ ಕಂಡೀಷನ್ ಹೇಗಿದೆ ನೀವೇ ನೋಡಬಹುದು. ಮತ್ತು ಕ್ಯಾಮ್ರಾಗಳಲ್ಲಿ ಫೋಟೋ ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಇವತ್ತಿಗೂ ಹೆಚ್ಚು ಮಾನ್ಯತೆ ಇದೆ ಕಲರ್ಗಿನ್ನ, ಹೌದಲ್ವಾ? ಹೌದು. ಸೊ ಹಿಂದಿನ ಕಾಲದಲ್ಲಿ ನೋಡ್ಬೋದು ಈ ಥರ ಸ್ಟ್ರಿಪ್ ಬರ್ತಿತ್ತು ಸರ್, ಸ್ಟ್ರಿಪ್ಸ್ ಬರ್ತಿತ್ತು ಇದರಲ್ಲಿ ನೋಡಿ. ಇದರಲ್ಲಿ ಈ ಫೋಟೋ ನೆಗೆಟಿವ್ ಇದು. ಇದನ್ನು ನಾವು ಒರಿಜಿನಲ್ ಇದು ಮಾಡಿಕೊಂಡು ಪ್ರಿಂಟ್ ತೊಗೊಳ್ತಾ ಇದ್ದೀವಿ ಹಿಂದಿನ ಕಾಲದಲ್ಲಿ. ಇವಾಗ ಹಂಗಿಲ್ಲ, ನೀವು ಮೊಬೈಲ್ ಮುಖಾಂತರ ಬಿಟ್ಟಿದ್ದೀರಿ ಅಂತಂದ್ರೆ ಎಷ್ಟು ಬೇಕಾದರೂ 1000 ಪ್ರಿಂಟ್ ಬರುತ್ತೆ. ಮತ್ತು ಆಗಿನ ಕಾಲದಲ್ಲಿ ನಮಗೆ ಇಂಗ್ಲೆಂಡಲ್ಲಿ ಮಾತ್ರ ಪ್ರಿಂಟಿಂಗ್ ಮಿಷನ್ ಇತ್ತು. ಇವಾಗ ನೀವು ನೋಡ್ಬೋದು ನೀವು ಕೆಲವು ಫೋಟೋಸ್ ಎಲ್ಲ ಇದೆ ಆ ಕಡೆ, ಅವೆಲ್ಲ ಇಂಗ್ಲೆಂಡ್ ಪ್ರಿಂಟೆಡ್ ಸರ್ ಅವೆಲ್ಲ. ಇದು ನೋಡಿ ಆಲೂಗಡ್ಡೆ ಒಂದು ಚಿಪ್ಸ್ ಇದು ಮಾಡುವಂಥ ಮಿಷನ್ ಇದೆ. ಇದು ನೋಡಿ ಕೆರೋಸಿನ್ ಹಾಕ್ಬಿಟ್ಟು ಇದನ್ನು ಬರ್ನರು ಪಂಪ್ ಹೊಡೆದ್ರೆ ನೀಟಾಗಿ ಇದು ಬ್ರಾಸ್ ಬರ್ನರ್. ನೋಡಿ ಇದು ನಿಮಗೆ ನೋಡಿ ಮೆಟಲ್ ಇದು. ನಾವು ನೋಡಿ ಹೀಗೆ ತೊಗೊತಾ ಇದ್ದೀವಿ, ಹೌದಾ? ಇದು ಮೋಸ್ಟ್ಲಿ ನೀವು ಟಿ ವಿನಲ್ಲಿ ನೋಡಿರ್ತೀರ, ಹೌದಾ? ಈ ಬಂಧನ ಆಯ್ತಾ ಟಿ ವಿಯಲ್ಲಿ ಮೊದಲು ನೋಡಿರ್ತೀರ. ಬರೀ ಸರ್ ಇದು ನೋಡಿ ಓಲ್ಡ್ ಮಂಕ್ ಒಂದು ಡ್ರಿಂಕ್ಸ್ ಇದು ಓಲ್ಡ್ ಮಂಕ್, ಅದರದಕ್ಕೆ ಸಂಬಂಧಪಟ್ಟಂತಹ ಒಂದು ಇದು ಸರ್ ವಿಕ್ಸ್ ಬಾಟಲ್ಸ್, ಗ್ಲಾಸು, ಟಾಯ್ ಇದೆ, ಟಿನ್ ಕಾರ್ಗಳು, ಇಂಜೆಕ್ಷನ್ಸ್, ಆಗಿನ ಕಾಲದ ಇಂಜೆಕ್ಷನ್ಸ್, ಆರೆಂಜ್ 72 ಏರ್ ಮತ್ತು ನಿಮಗೆ ಒಂದು ರೇರ್ ಪೀಸ್ ಇದೆ ಇವರ ಹತ್ರ. ಇದು ಬುಲ್ಬುಲ್ ತರಂಗ ಅಂತ ಒಂದು ಹಾರ್ಮೋನಿಯಂ. ಇದರಲ್ಲಿ ನೀವು ನೋಡಬಹುದು ಇವರು ಜನಗಣಮನವನ್ನು ಬರೆಸ್ತಾರೆ. ಬೇಕಾದ್ರೆ ಸ್ವಲ್ಪ ನೋಡಿ ಸರ್ ಒಂದೆರಡು. ಥ್ಯಾಂಕ್ ಯು. ಕಾಲದ್ದು ಕ್ಯಾಶ್ ಬಾಕ್ಸ್ ಈ ರೀತಿ ನಿಮಗೆ ಸಿಗುವಂಥದ್ದು. ಸೊ ನೋಡ್ತಾ ಇದ್ದೀರಲ್ಲ, ಸೊ ನೋಡಿ ಕಾಯಿನ್ಸನ್ನು ಇಟ್ಟಿದ್ದಾರೆ, ಇಲ್ಲಿ ಕ್ಯಾಶ್ ಇದೆ. ಸೊ ಈ ರೀತಿ ಇತ್ತು ಹಳೆ ಕಾಲದ ಕ್ಯಾಶ್ ಬಾಕ್ಸು. ಓಕೆ, ಇಲ್ಲಿ ಸ್ಟ್ಯಾಂಪ್ಸ್ ಇದೆ. ಹಾಂ,
ಸೊ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಟೈಪಿಂಗ್ ಮಿಷಿನ್ ಇದೆ ನೋಡಿ, ಸ್ಮಾಲ್ ಸೈಜಿಂದು. ಆಗಿನ ಕಾಲದಲ್ಲಿ ಇಲ್ಲಿ ಟೈಪ್ ಮಾಡ್ದಂಗೆ ಇಲ್ಲಿ ಒಂದು ಪೇಪರಲ್ಲಿ ಒಂದು ಅಕ್ಷರ ಒಂದು ಪ್ರಿಂಟ್ ಆಗೋವಂಥದ್ದು. ಸೊ ನೋಡ್ತಾ ಇದ್ದೀರಲ್ಲ, ತುಂಬಾ ಕಷ್ಟ, ಡೆಡಿಕೇಟೆಡ್ ಇವೆಲ್ಲ ಸಿಗೋದು. ಸೊ ನೀವು ನೋಡಿ ಹಳೆ ಕಾಲದ್ದು ಓಲ್ಡ್ ಮಾಪ್ ಇಲ್ಲಿ ಇದೆಯಲ್ಲ ನೋಡಿ, ಗ್ಲಾಸ್ ಈ ರೀತಿ ಸಿಗುವಂಥದ್ದು ವಿತ್ ಶೇಪ್ ಇದೆ. ಕಾಲದ್ದು ಪೇಪರ್ ಸ್ಕೇಲ್. ಸೊ ಇವಾಗೆಲ್ಲ ಬರ್ತಾಯಿದ್ದು ಸ್ಟೀಲ್ ವಿತ್ ಪ್ಲಾಸ್ಟಿಕ್ ಬರ್ತಾಯಿದೆ. ಇದು ನೋಡಿ, ಇದು ಪೇಪರ್ ಸ್ಕೇಲ್. ಸೊ ಇದು ಚಾರ್ಕೋಲ್ ಐರನ್. ಸೊ ಚಾರ್ಕೋಲ್ ಹಾಕೊಂಡು ಐರನ್ ಮಾಡೋವಂಥದ್ದು ಇದರಲ್ಲಿ ಹಳೆ ಕಾಲದ್ದು. ಸೊ ನೋಡಿ, ನಾನು ಇವಾಗ ಯೂಸ್ ಮಾಡೋವಂಥದ್ದು ಕ್ಯಾಮ್ರಾ, ಹಳೆ ಕಾಲದ ಕ್ಯಾಮ್ರಾ ನೋಡ್ತಾ ಇದ್ದೀರಲ್ಲ. ಸೊ ಇಲ್ಲೆಲ್ಲ ರೀಲ್ಸ್ ಇದೆ, ಇಲ್ಲಿ ಸ್ಟ್ರ್ಯಾಪ್ಸ್ ಇದು ಹಾಕೊಂಡು ಫೋಟೋ ಕ್ಯಾಪ್ಚರ್ ಮಾಡ್ತಾಯಿದ್ರು. ಒಂದು ನೆಗೆಟಿವ್ ಒಂದು ಇದರಲ್ಲಿ ಬರೋದು. ಸೊ ಅದನ್ನು ತಗೋಬೇಕು ಅಂದರೆ ಒಂದು ಪ್ರಿಂಟ್ನ ತುಂಬ ಕಷ್ಟಪಡಬೇಕಿತ್ತು ಪ್ರಿಂಟ್ ಮಾಡ್ಸೋಕ್ಕೆ. ಸೊ ಹಳೆ ಕಾಲದ್ದು ಬೂತ್ ಕನ್ನಡಿ. ಹಾಗೂ ನಮ್ಮ ಗಿರೀಶ್ ಅವರು ಬರೀ ಈ ಥರ ಹಳೆ ಕಾಲದ ವಸ್ತುಗಳನ್ನು ಕಲೆಕ್ಟ್ ಮಾಡೋದಲ್ಲ, ಇವರು ಸಹ ಆರ್ಟಿಸ್ಟು. ಸೊ ನೋಡ್ತಾ ಇದ್ರಲ್ಲ, ತುಂಬಾ ಚೆನ್ನಾಗಿ ಒಂದು ಡ್ರಾಯಿಂಗ್ನ ಮಾಡಿದ್ದಾರೆ. ಸೊ ನೋಡ್ತಾ ಇದ್ರಲ್ಲ, ಒಂದು ಪೈಂಟಿಂಗ್ ಆಗಿರಲಿ ನೋಡಿ, ಎಂತೆಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಟಿಸ್ಟ್ನ ಮಾಡಿದ್ದಾರೆ. ನೋಡ್ತಾ ಇದ್ರಲ್ಲ ನೋಡಿ, ಅವರು ಅವಾಗ 2007 ಗಿರೀಶ್ ಅವ್ರದ್ದು ಮಾಡಿ ಒಂದು ಸೈನ್ ಮಾಡಿದ್ದಾರೆ, ಸೈನ್ ಹಾಕಿ ಒಂದು ಡೇಟ್ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡ್ತಾ ಇದ್ದೀರಲ್ಲ, ತುಂಬ ಅದ್ಭುತವಾದ ಡ್ರಾಯಿಂಗ್ನ ಮಾಡಿದ್ದಾರೆ, ತುಂಬಾ ಖುಷಿ ಆಗ್ತದೆ. ಸೊ ಇವೆಲ್ಲ ಬರೀ ಸ್ಕೇಲಲ್ಲಿ ಮಾಡಿರೋದು. ನೋಡ್ತಾ ಇದ್ರಲ್ಲ ನೋಡಿ, ಎಲ್ಲ ಲೈನ್ಸ್ ಇದೆ, ಎಲ್ಲ ಸ್ಕೇಲಲ್ಲಿ ಮಾಡಿರೋದು. ಸ್ಕೇಲಲ್ಲಿ ಮಾಡಿಬಿಟ್ಟು ಈ ಥರ ಒಂದು ನೋಡ್ತಾ ಇರಲ್ಲ ಇಮೇಜ್ ಯಾವ ರೀತಿ ಬರ್ತದೆ ಔಟ್ಪುಟ್ಟು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅದ್ಭುತ. ನೋಡಿದ್ರಲ್ಲ, ಗಿರೀಶ್ ಅವರು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ತುಂಬಾನೇ ಅದ್ಭುತವಾಗಿ ಒಂದು ಎಕ್ಸಿಬಿಷನ್ ಕಂಡಕ್ಟ್ ಮಾಡಿರೋಂಥದ್ದು. ಸೊ ಐ ಥಿಂಕ್ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಒಂದು ಬೇರೆ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.